ಹಾಲೆಲೂಯಾ. ಗುಡ್ ಮಾರ್ನಿಂಗ್, ಶುಭೋದಯ. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ರೆಡಿಯಾಗಿದ್ದೀರಾ ಅನುದಿನದ ಧ್ಯಾನಕ್ಕಾಗಿ? ನಿಮ್ಮಲ್ಲಿ ಕೆಲವರು ಎಷ್ಟೋ ಆಸಕ್ತಿಯಿಂದ ದಿನಾಲೂ ಅನುದಿನದ ಧ್ಯಾನ ವೀಕ್ಷಿಸಿ ನಮ್ಮ ದಿನಚರಿಗಳನ್ನು ಪ್ರಾರಂಭಿಸುತ್ತಿದ್ದೇವೆಂದು ತಿಳಿಸುತ್ತಾ ಇದ್ದೀರಲ್ಲವೇ? ಅವರಿಗಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಅದಕ್ಕಾಗಿಯೇ ಎಷ್ಟೋ ಪ್ರೋತ್ಸಾಹಕರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ದೇವರ ಸನ್ನಿಧಿಯಲ್ಲಿ ಕಾದುಕೊಂಡು ದೇವರು ಕೊಟ್ಟ ಸಂದೇಶಗಳನ್ನು ದಿನದಿನಕ್ಕೆ ತಕ್ಕ ಹಾಗೆ ಇವುಗಳನ್ನು ಸಿದ್ಧಪಡಿಸಿ ನಿಮಗೆ ತಲುಪಿಸುವುದಕ್ಕಾಗಿ ನಾನು ಹಾಗೂ ನನ್ನೊಂದಿಗಿರುವಂತಹ ಟೀಮ್ ಎಷ್ಟೋ ಪ್ರಯಾಸ ಪಡ್ತಿದ್ದೇವೆ. ಅದೇ ರೀತಿ ನೀವು ಆಶೀರ್ವದಿಸಲ್ಪಡುವುದಾದರೆ ಅದೇ ನಮಗೆ ಎಷ್ಟೋ ಆಶೀರ್ವಾದ ಆಗಿರುತ್ತೆ, ಸಂತೃಪ್ತಿಯಾಗಿರುತ್ತೆ. ಅದು ನಮಗೆ ಗೊತ್ತಾಗಬೇಕಾದ್ರೆ ಕನಿಷ್ಠ ಒಂದು ಸಾರಿ ಆದರೂ ನೀವು 8939731313 ನಂಬರ್ಗೆ, ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರ್ಗೆ ನೀವು ಹೊಂದುತ್ತಿರುವ ಮೇಲುಗಳ ಕುರಿತು ವಾಟ್ಸಪ್ ಕಳಿಸಿಕೊಡಿರಿ. ಅದರ ಕುರಿತು ಕರ್ತನನ್ನು ಸ್ತುತಿಸುವುದಕ್ಕಾಗಿ ಮತ್ತಷ್ಟು ಆಸಕ್ತಿಯಿಂದ ನಾವು ಮುಂದೆ ಸಾಗಲು ಸಹಕರಿಸುವವರಾಗಿರ್ತೀರಿ. ನಿಮ್ಮ ಪ್ರಾರ್ಥನಾ ಮನವಿ ಕೂಡ ಕಳಿಸುತ್ತಾ ಇದ್ದೀರಿ. ಅವುಗಳಿಗಾಗಿ ದೇವರ ಮುಂದೆ ಪ್ರಾರ್ಥಿಸುತ್ತಿದ್ದೇವೆ. ನಿಮಗೆ ಉತ್ತರ ದೊರಕಿದಾಗ ಅವುಗಳ ವಿಷಯದಲ್ಲಿ ಕೂಡ ತಿಳಿಯಪಡಿಸಿರಿ. ಆವಾಗ ತಾನೇ ನಮ್ಮ ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಅದ್ಭುತ ಮಾಡ್ತಿದ್ದಾರೆಂದು ನಾವು ಗುರುತಿಸಿ ಆತನನ್ನು ಸ್ತುತಿಸುವುದಕ್ಕಾಗಿ ಅವಕಾಶ ಇರುತ್ತೆ. ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ದೇವರ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ಮತ್ತೊಮ್ಮೆ ನಮ್ಮೊಂದಿಗೆ ಮಾತಾಡಿರಿ. ನಮ್ಮ ಜೀವಿತದಲ್ಲಿ ನಿಂತು ಹೋಗಿರುವ ಪ್ರತಿಯೊಂದು ಕಾರ್ಯ ಮುಂದೆ ಸಾಗುವುದಕ್ಕಾಗಿ, ಆಲಸ್ಯವಾಗಿದೆ ಎಂದಿರುವುದು ನೆರವೇರುವುದಕ್ಕಾಗಿ, ಈ ಕಾರ್ಯ ನಡೆಯುವುದಿಲ್ಲ ಎಂದು ಕುಗ್ಗಿರುವುದರಲ್ಲಿ ನಿಮ್ಮ ಬಿಡುಗಡೆ ಕಾಣಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಪ್ರಾರ್ಥನೆ ಮಾಡ್ತಿರುವಾಗ ನೀವು ಸರಿಯಾಗಿ ಐಕ್ಯವಾಗಿರಿ ಪ್ರಿಯರೇ. ಪ್ರಾರ್ಥನೆಯಲ್ಲಿಯೇ ಪವಿತ್ರಾತ್ಮನು ವಾಕ್ಯದ ಸಾರವನ್ನು ಬಯಲ್ಪಡಿಸುತ್ತಾರೆ. ಹಾಗೆಯೇ ವಾಕ್ಯವನ್ನು ಓದುತ್ತಿರುವಾಗ, ರೆಫರೆನ್ಸಸ್ ಓದುತ್ತಿರುವಾಗ ಜಾಗರೂಕರಾಗಿ ಮನಸ್ಸಿಡೋದಾದರೆ ಹೇಳಲಿಚ್ಛಯಿಸಿದ ಸಂದೇಶವನ್ನು ಅರ್ಧದಷ್ಟು ನೀವು, ಅರ್ಧಕ್ಕಿಂತಲೂ ಹೆಚ್ಚಾಗಿ ನೀವು ಕೇಳಿದ ಹಾಗೆಯೇ ಆಗುತ್ತೆ. ಆ ವಾಕ್ಯದ ಸಾರಾಂಶದ ಮೇರೆಗೆ ಮತ್ತಷ್ಟು ಹೆಚ್ಚು ನಾವು ವಾಕ್ಯ ಧ್ಯಾನಿಸುವವರಾಗಿರ್ತೇವೆ. ಅದಕ್ಕೆ ಆಯಾ ದಿನಕ್ಕೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಧ್ಯಾನಿಸಿರಿ. ನೀವು ಬೈಬಲ್ನಲ್ಲಿರುವ ಎಷ್ಟು ವಚನಗಳನ್ನು ನೋಡಲಾರದೆ ಹೇಳಬಲ್ಲಿರಿ? ಕಂಠಪಾಠ ಎಷ್ಟು ಮಾಡಿದಿರಿ? ಬರೋದಿಲ್ಲವೋ? ದಿನಾಲೂ ಒಂದು ವಚನ ಕಂಠಪಾಠ ಮಾಡಿ ಕನಿಷ್ಠ 1 ವರ್ಷದಲ್ಲಿ ಸುಮಾರು ಹೆಚ್ಚು ಕಡಿಮೆ 365 ವಚನಗಳನ್ನು ಅಥವಾ ವಾಕ್ಯವನ್ನು ನೀವು ತಿಳಿದುಕೊಳ್ತೀರಿ. ನಿಮ್ಮ ಜೀವಿತದಲ್ಲಿ ಒಂದು 10 ವರ್ಷದಿಂದ ಕ್ರೈಸ್ತರಾಗಿದ್ದರೆ ಯೋಚಿಸಿ, 10,000 ವಚನ ನಿಮ್ಮೊಳಗಿರುತ್ತವೆ. ವಾಕ್ಯವನ್ನು ನಾವು ಸವಿಯಬೇಕು, ಅವುಗಳ ಸಾರವನ್ನು ಗ್ರಹಿಸಬೇಕು. ಒಂದು ವೇಳೆ ಕೆಲವು ಪದಗಳು ಬದಲಾದಾಗಿಯೂ, ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ನಾವು ವಾಕ್ಯವನ್ನು ಕಂಠಪಾಠ ಮಾಡುವ ಅಗತ್ಯವಿಲ್ಲ. ಆದರೆ ಆ ವಾಕ್ಯ ಸಾರವನ್ನು ನಾವು ಗುರುತಿಸುವುದಾದರೆ, ಅದು ನಮ್ಮ ನರನಾಡಿಯಲ್ಲಿ ಹೋಗುವುದಾದರೆ, ನಾವು ದೇವರಿಗೆ ಇಷ್ಟಕರವಾಗಿ ವಾಕ್ಯಾನುಸಾರವಾಗಿ ಜೀವಿಸುವವರಾಗಿರ್ತೇವೆ. ಹೌದು, ಅಷ್ಟಕ್ಕೂ ನಿಮ್ಮಲ್ಲಿ ಎಷ್ಟು ಜನ ದೇವರ ವಾಕ್ಯವನ್ನು ನಂಬುತ್ತಾ ಇದ್ದೀರಿ? ವಾಕ್ಯವು ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಬರೆಯಲ್ಪಟ್ಟಿದೆ ಎಂಬುದಾಗಿ, ಇದು ಪರಿಶುದ್ಧ ಸತ್ಯವೇದ ಆಗಿದೆ ಎಂದು ಎಷ್ಟು ಜನ ನಂಬುತ್ತೀರಿ? ಈ ಬೈಬಲ್ನಲ್ಲಿರುವ ವಿಷಯಗಳೆಲ್ಲ ಸತ್ಯವಾದವುಗಳಾಗಿವೆ ಎಂದು ಎಷ್ಟು ಜನ ನಂಬುತ್ತಾ ಇದ್ದೀರಿ? ಈ ಬೈಬಲ್ ನಮಗೆ ಅನೇಕ ವಿಷಯಗಳನ್ನು ತಿಳಿಯಪಡಿಸುವುದು ಮಾತ್ರವಲ್ಲ, ಅನೇಕ ವಿಧವಾದ ವಾಗ್ದಾನಗಳನ್ನು ಕೂಡ ಕೊಡುತ್ತದೆ. ವಾಗ್ದಾನ ಅಂದರೆ ಒಂದು ಶ್ಯೂರಿಟಿ. ಒಬ್ಬರಿಗೆ ಕೊಡಬೇಕಾದ ದುಡ್ಡಿನ ವಿಷಯದಲ್ಲಿ ಒಂದು ಚೆಕ್ ಕೊಟ್ಟಿರೋದಾದ್ರೆ ಶೋರ್ ಆಗಿ ಆ ಚೆಕ್ಕನ್ನು ಎನ್ಕ್ಯಾಶ್ ಮಾಡಬಹುದು. ಕೆಲವರು ಪೋಸ್ಟ್ಪೋನ್ ಮಾಡ್ತಾರೆ, ಅವಾಗ ದುಡ್ಡು ಸಿಗುತ್ತೆ. ಹಾಗೆಯೇ ದೇವರ ವಾಗ್ದಾನಗಳು ನಮಗೆ ಚೆಕ್ಕಿನ ಹಾಗಿವೆ. ಆ ವಾಗ್ದಾನಗಳನ್ನು ನಾವು ಮನಸ್ಸಲ್ಲಿಟ್ಕೊಂಡು ಪ್ರಾರ್ಥಿಸಬೇಕು. ಕೆಲವೊಂದು ವಾಗ್ದಾನಗಳು ತಕ್ಷಣವೇ ನೆರವೇರ್ತವೆ, ಇನ್ನು ಕೆಲವೊಂದು ವಾಗ್ದಾನಗಳು ನಿಯಮಿತ ಕಾಲದಲ್ಲಿ ನೆರವೇರ್ತವೆ. ಯಾವುದು ನಮಗೆ ಯಾವಾಗ ಬೇಕೋ ಅದನ್ನು ಕೊಡಬಲ್ಲಾತನು ನಮ್ಮ ದೇವರಾಗಿರೋದ್ರಿಂದ ಆತನಲ್ಲಿ ನಾವು ನಂಬಿಕೆ ಇಡುವುದಾದರೆ ನಮಗೆ ಕಳವಳ ಇರುವುದಿಲ್ಲ. ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ. ಈ ಸಮಯದಲ್ಲಿ ನಿಮಗೊಂದು ವಾಕ್ಯ ತೋರಿಸುತ್ತೇನೆ. ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯದ 3ನೇ ವಚನ ಓದುತ್ತಿದ್ದೇನೆ, ಕೇಳ್ರಿ. ಹಬಕ್ಕೂಕನ ಪುಸ್ತಕ 2ನೇ ಅಧ್ಯಾಯ 3ನೇ ವಚನ. ಆ ದರ್ಶನ ವಿಷಯವಾಗಿ ನಿಯಮಿತ ಕಾಲದಲ್ಲಿ ನೆರವೇರುವುದು. ದರ್ಶನವು ವಾಗ್ದಾನ, ಪ್ರತ್ಯಕ್ಷತೆ, ಬಯಲುಪಡಿಸುವಿಕೆ,
ನೋಡಿ ಪ್ರಿಯರೇ, ಕೆಲವೊಂದು ಸಾರಿ ನಮಗೆ ದರ್ಶನ ಕೊಡುವುದಕ್ಕಾಗಿ ಈ ದಿನವೂ ದೇವರು ಆಶಿಸುತ್ತಿದ್ದಾರೆ. ಹಾಗೆಯೇ ಬಂದ ಪ್ರತಿ ದರ್ಶನ ದೇವರ ಬಳಿಯಿಂದಲೇ ಬಂತೆಂದು ಅಂದ್ಕೊಳ್ಬೇಡಿ. ಅದಕ್ಕೆ ಕನಸುಗಳು ದರ್ಶನಗಳು ಒಂದೇ ಆಗಿವೆ ಅಂದ್ಕೊಳ್ಬೇಡಿ. ದರ್ಶನ ಎನ್ನುವಂಥದ್ದು ನಾನು ಗಮನಿಸಿರುವುದು ಆ ಹಳೆ ಒಡಂಬಡಿಕೆಯ ಕಾಲದಲ್ಲಿ ದರ್ಶನಗಳ ಮೂಲಕ, ಕನಸುಗಳ ಮೂಲಕ ದೇವರು ಮಾತಾಡಿದ್ರು, ಇವಾಗಲೂ ಕೂಡ ಮಾತಾಡ್ತಿದ್ದಾರೆ. ಆದರೆ ಬೈಬಲ್ ಓದುವಂಥವರಿಗೆ, ವಿದ್ಯಾವಂತರಿಗೆ ಬರೆಯಲ್ಪಟ್ಟಿರುವ ವಾಕ್ಯದ ಮೂಲಕ ಮಾತಾಡ್ತಿದ್ದಾರೆಂದು ಗಮನಿಸಬೇಕು. ಈ ದಿನಗಳಲ್ಲೂ ಕೂಡ ಬರೆಯುವುದಕ್ಕೂ ಓದುವುದಕ್ಕೂ ಬರದೇ ಇರುವಂತಹ ಹಳ್ಳಿ ಊರುಗಳಲ್ಲಿ ಬುಡಕಟ್ಟು ಜನಾಂಗದವರು ಕೂಡ ಯೇಸುವನ್ನು ನಂಬುತ್ತಾ ಇದ್ದಾರೆ. ಅವರು ಬೈಬಲ್ ಓದಲಾರರು, ಆದರೆ ಬೈಬಲ್ನಲ್ಲಿರುವ ಸಾರವನ್ನೆಲ್ಲ ಅವರು ಗ್ರಹಿಸಿಕೊಳ್ತಿದ್ದಾರೆ. ಎರಡೂ ಕಣ್ಣುಗಳಿಲ್ಲದಂತಹ ಒಬ್ಬ ಕುರುಡ ಸ್ತ್ರೀ ಬೈಬಲ್ನಲ್ಲಿರುವ ವಾಕ್ಯಗಳನ್ನು ಹೇಳುತ್ತಿರುವುದನ್ನು ಕೇಳಿ ನನಗೆ ಆಶ್ಚರ್ಯವೆನಿಸಿತು. ನಿನಗಿದು ಹೇಗೆ ಗೊತ್ತಮ್ಮ ಅಂದೆ. ದೇವರು ನನಗೆ ಕಲಿಸಿಕೊಡ್ತಾರಯ್ಯ, ದಿನಾಲೂ ಆತನ ವಾಕ್ಯವನ್ನು ಮನಸ್ಸಿನೊಳಗೆ ಧ್ಯಾನಿಸುತ್ತೇನಯ್ಯ ಅಂದಳು. ವಾಕ್ಯ ಶಕ್ತಿಯುಳ್ಳದಾಗಿದೆ. ವಾಕ್ಯಾನುಸಾರವಾದ ದರ್ಶನಗಳು ಮತ್ತಷ್ಟು ಹೆಚ್ಚು ನಮಗೆ ಶ್ಯೂರಿಟಿ ಕೊಡ್ತಿವೆ ಎಂದರ್ಥ. ನಿಮಗೆ ಉಂಟಾದ ದರ್ಶನ ವಾಕ್ಯಾನುಸಾರವಾಗಿದೆಯಾ? ನಿಮ್ಮ ಕನಸಿನಲ್ಲಿ ದೇವರು ಮಾತಾಡಿರುವ ಮಾತು ಬೈಬಲ್ನಲ್ಲಿ ವಾಕ್ಯದಲ್ಲಿರುವ ಮಾತಾಗಿದೆಯಾ? ಒಂದೇ ರೀತಿಯಾಗಿವೆಯಾ, ಇಲ್ಲವೇ ಒಂದೇ ಸಾರಾಂಶವುಳ್ಳವುಗಳಾಗಿವೆಯಾ? ಹಾಗಾದರೆ ಖಂಡಿತವಾಗಿಯೂ ಅದು ದೇವರಿಂದ ಬಂದಿರುತ್ತೆ. ನಮಗುಂಟಾಗಿರುವಂತಹ ದರ್ಶನಗಳು ನಿಯಮಿತ ಕಾಲದಲ್ಲಿ ನೆರವೇರುವವು. ಪ್ರತಿಯೊಂದಕ್ಕೂ ಸಮಯವಿದೆ. ನೀವು ಅಂದ್ಕೊಂಡಾಗ ಅದು ನೆರವೇರುವುದಿಲ್ಲ, ನೀವು ಬೇಕು ಅಂದಾಗ ನೆರವೇರುವುದಿಲ್ಲ. ಹೊತ್ತು ಗೊತ್ತು ಇಲ್ಲದೆ ನಾನು ಬೇಡಿದ್ದೆಲ್ಲ ದೇವರು ಕೊಟ್ಟರೆ ದೇವರಿದ್ದಾರೆಂದು ನಾನು ನಂಬುತ್ತೇನೆ ಎಂದು ಕೆಲವರು ಹೇಳ್ತಾರಲ್ಲವೇ, ಅದು ಮೂರ್ಖತ್ವವಾಗಿದೆ. ದೇವರೇನಾದ್ರೂ ಮಾತು ಕೊಟ್ಟಿರೋದಾದ್ರೆ ಖಂಡಿತವಾಗಿಯೂ ನೆರವೇರಿಸ್ತಾರೆ. ಯಾವಾಗ? ನಿಯಮಿತ ಕಾಲದಲ್ಲಿ ನೆರವೇರುವುದು. ಸಮಾಪ್ತವಾಗುವುದಕ್ಕಾಗಿ ತ್ವರೆಪಡುತ್ತಾ ಇದೆ, ಅದು ತಪ್ಪದೆ ನೆರವೇರುವುದು. ತಪ್ಪದೆ ನೆರವೇರುವುದು. ಅದು ಆಲಸ್ಯವಾಗಿ ಬಂದರೂ ಕೂಡ ಅದಕ್ಕಾಗಿ ಕಾದಿರು. ಅದು ತಪ್ಪದೆ ನೆರವೇರುವುದು, ತಾಮಸವಾಗದು, ನೆರವೇರುವುದು. ಆಲಸ್ಯವಾದಾಗಿಯೂ ಅದಕ್ಕಾಗಿ ಕಾದುಕೊಂಡಿರು. ನನಗೆ ಉದ್ಯೋಗ ಕೊಡ್ತೇನೆಂದಿದ್ರು ದೇವರು ಯಾಕೆ ಇನ್ನೂ ಸಿಗಲಿಲ್ಲ? ನನಗೆ ಸಂತಾನ ಕೊಡ್ತೇನೆಂದಿದ್ರು ದೇವರು ಯಾಕೆ ಇನ್ನೂ ಉಂಟಾಗಲಿಲ್ಲ? ನಮ್ಮ ಮಗನ ವಿವಾಹ ವಿಷಯದಲ್ಲಿ ಒಳ್ಳೆ ಸಂಬಂಧ ಕೊಡಿಸ್ತೇನೆಂದು ದೇವರು ಮಾತು ಕೊಟ್ಟಿದ್ದಾರೆ, ಯಾಕೆ ಇನ್ನೂ ಸೆಟ್ ಆಗ್ತಾ ಇಲ್ಲ? ನನಗೆ ಪ್ರಮೋಷನ್ ಕೊಡ್ತೇನೆಂದಿದ್ರು ಇನ್ನೂ ಅದೇ ಸ್ಥಿತಿಯಲ್ಲಿ ಯಾಕೆ ಇದ್ದೇನೆ ಎಂಬುದಾಗಿ ಕುಗ್ಗಿ ಹೋಗಬಾರದು. ನಿಯಮಿತ ಕಾಲದಲ್ಲಿ ಅದು ನೆರವೇರುತ್ತೆ. ಆಲಸ್ಯವಾದರೂ ಕಾದುಕೊಂಡಿರಿ, ನಿರಾಶರಾಗಬೇಡ್ರಿ, ಬಿಟ್ಟುಬಿಡಬೇಡಿ. ಅಬ್ರಹಾಮನಿಗೆ ದೇವರು ವಾಗ್ದಾನ ಕೊಡ್ತಾರೆ, ಅವನಿಗೆ ಮಕ್ಕಳಿಲ್ಲದಿರುವಾಗ, ನಾನು ನಿನಗೆ ಆಶೀರ್ವದಿಸಿ ನಿನ್ನ ಸಂತಾನ ಆಕಾಶದ ನಕ್ಷತ್ರದಂತೆ ಮಾಡ್ತೇನೆ ಅನ್ನುತ್ತಾರೆ, ಸಮುದ್ರದ ಉಸುಬಿನಂತೆ ಮಾಡುತ್ತೇನೆ ಎಂದು ದೇವರು ಹೇಳಿದಾಗ ಎಲ್ಲಿ ನೆರವೇರಿತು? 1 ವರ್ಷ, 2 ವರ್ಷ, 3 ವರ್ಷ, ಹೆಚ್ಚು ಕಡಿಮೆ 20 ವರ್ಷಕ್ಕಿಂತಲೂ ಹೆಚ್ಚಾಗಿ, ಅಂದರೆ 25 ವರ್ಷಗಳವರೆಗೂ ಅವನು ವೇಟ್ ಮಾಡಬೇಕಾಯ್ತು. ಆದರೆ ದೇವರು ಕೊಟ್ಟರು ವಾಗ್ದಾನವಾಗಿ. ವಾಗ್ದಾನದ ಫಲವಾಗಿ ಇಸಾಕನನ್ನು ಕೊಡ್ತಾರೆ. ಇಸಾಕನ ಮುಖಾಂತರ ಒಂದು ದೊಡ್ಡ ಸಮೂಹವನ್ನೇ ಕೊಡ್ತಾರೆ. ಈ ದಿನ ಯೇಸು ಕ್ರಿಸ್ತನ ಮುಖಾಂತರ ಆಕಾಶ ನಕ್ಷತ್ರಗಳ ಹಾಗೆ ಆತ್ಮಗಳನ್ನು ಸಂಪಾದಿಸುವುದಕ್ಕಾಗಿ ಕರ್ತನು ಸಹಾಯ ಮಾಡ್ತಿದ್ದಾರೆ. ಪ್ರತಿಯೊಬ್ಬರೂ ರಕ್ಷಿಸಲ್ಪಡಬೇಕು, ಕ್ರಿಸ್ತನ ರಕ್ತ ಸಂಬಂಧಿಗಳಾಗಬೇಕು. ಆ ದಿನ ದೇವರು ಮಾಡಿದ ವಾಗ್ದಾನ ಇನ್ನೂ ನೆರವೇರುತ್ತಲೇ ಇದೆ, ಪೂರ್ತಿಗೊಂಡಿಲ್ಲ. ಇಸ್ರಾಯೇಲರೆಲ್ಲ ಇನ್ನೂ ಯೇಸುವನ್ನು ಅರಿತುಕೊಂಡಿಲ್ಲ. ಅವರ ಮನೋನೇತ್ರ ತೆರೆಯಲ್ಪಡುವಂತೆ ಪ್ರಾರ್ಥಿಸಬೇಕು. ದೇವರೇ ಅವರಿಗೆ ಮುಸುಕು ಹಾಕಿದಾರಂತೆ. ಕರ್ತನ ಬರೋಣವು ಸಮೀಪವಾಗಿದೆ. ಈ ಲೋಕವೆಲ್ಲ ಆತನ ಪಾದ ಸನ್ನಿಧಿಯ ಮುಂದೆ ನಿಂತುಕೊಳ್ಬೇಕು. ಮೊದಲನೇದಾಗಿ ದೇವರ ವಾಗ್ದಾನ ಮಾಡಲ್ಪಟ್ಟ ಜನಾಂಗ ಆತನನ್ನು ನಂಬುವಾಗ ಆತನು ಬರುತ್ತಾನೆ. ಆದರೆ ನಾವು ಅನೇಕರು ಇಲ್ಲೇ ಉಳಿದುಕೊಂಡಿರುತ್ತೇವೆ. ಆದುದರಿಂದ ಯಾರೊಬ್ಬರು ನಶಿಸಿ ಹೋಗಬಾರದೆಂದು ಪ್ರತಿಯೊಬ್ಬರಿಗೋಸ್ಕರ ಆತನು ಸಮಸ್ತವನ್ನು ತನ್ನ ನೇಮಿತ ಕಾಲದಲ್ಲಿ ಮಾಡ್ತಿದ್ದಾರೆ. ನಿಮ್ಮ ವಿಷಯದಲ್ಲಿ ಕೂಡ ನಿಮಗೆ ಕೊಡ್ತೇನೆಂದಿರುವ ಗರ್ಭಫಲ ವಿಷಯದಲ್ಲಾಗಿರಲಿ, ನಿಮಗೆ ಅನುಗ್ರಹಿಸುತ್ತೇನೆಂದಿರುವ ಮಕ್ಕಳ ವಿಷಯದಲ್ಲಾಗಿರಲಿ, ಉದ್ಯೋಗದ ವಿಷಯದಲ್ಲಾಗಲಿ, ನೀವು ಮೊರೆ ಇಟ್ಟಾಗ ದೇವರು ನಿಮಗೆ ಕೊಟ್ಟಿರುವ ವಾಗ್ದಾನ ಅದು ಏನೇ ಆಗಿರಲಿ, ಇನ್ನೂ ನೆರವೇರಿಲ್ಲ ಎಂದು ನಿರುತ್ಸಾಹ ಪಡಬೇಡಿರಿ. ಅದನ್ನು ನೆರವೇರಿಸುತ್ತಾರೆ, ತಪ್ಪದೇ ನೆರವೇರಿಸುತ್ತಾರೆ. ನಿಯಮಿತ ಕಾಲದಲ್ಲಿ ನೆರವೇರಿಸುತ್ತಾರೆ. ಅದು ಆಲಸ್ಯವಾಗಿ ಬಂದಿದ್ದಾಗಿಯೂ, ಆಲಸ್ಯವಾದಾಗಿಯೂ ನಾನು ಆತನಿಗಾಗಿಯೇ ಕಾದುಕೊಂಡಿರುತ್ತೇನೆ. ಮತ್ತೊಂದು ವಿಧಾನದಲ್ಲಿ ಅಡ್ಡದಾರಿ ಹಿಡಿಯುವುದಿಲ್ಲ.
ನೋಡಿ ಪ್ರಿಯರೇ, ದೇವರು ಕೊಡ್ತೇನೆ ಅಂದ್ರೆ ಕೊಟ್ಟೇ ಕೊಡ್ತಾರೆ. ನೀವು ಅದಕ್ಕೆ ಮಾನವ ಪ್ರಯತ್ನ ಮಾಡುವ ಅಗತ್ಯವಿಲ್ಲ. ಇದು ಹೇಗೆ ಸಾಧ್ಯ ಅನ್ನುತ್ತಾರೆ ಕೆಲವರು. ಹೇಗೆ ಸಾಧ್ಯ? ದೇವ್ರು ಗರ್ಭಫಲ ಕೊಡ್ತೇನೆ ಅಂದಿದ್ದಾರೆ ಎಂದು ಕೆಲವೊಂದು ದಂಪತಿಗಳು ಹೇಳ್ತಾರೆ. ಕಣ್ಣೀರಿನಿಂದ ಹೇಳ್ತಾರೆ, ನಾವಿಬ್ಬರೂ ಟೆಸ್ಟ್ ಮಾಡಿಸಿಕೊಳ್ಳಲು ಹೋದೆವು. ನನ್ನ ಗಂಡನಿಗೆ ವೀರ್ಯ ಕಣಗಳಲ್ಲಿ ಲೋಪ ಇದೆ ಎಂದು ಹೇಳಿದ್ದಾರೆ. ನನಗೆ ಫೈಬ್ರಾಯ್ಡ್ಸ್ ಇವೆ, ನನಗೆ ಮಕ್ಕಳು ಹುಟ್ಟುವುದಿಲ್ಲ, ನನ್ನ ಗರ್ಭಕೋಶ ಸರಿಯಾಗಿಲ್ಲ ಎಂದು ಹೇಳಿದ್ದಾರೆ. ಆದರೆ ದೇವರು ನಮಗೆ ಸಂತಾನ ಕೊಡ್ತೇನೆಂದಿದ್ದಾರೆ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಮೆಡಿಕಲ್ ರೀತಿಯಲ್ಲಿ ಇದು ಅಸಾಧ್ಯ. ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ. ಇಷ್ಟೊಂದು ಸಾಲಕ್ಕೆ ಒಳಗಾಗಿದ್ದೇನೆ, ಇದರಿಂದ ಹೇಗೆ ಹೊರಬರಬಲ್ಲೆ? ನನ್ನ ಮಗನು ಇಷ್ಟೊಂದು ಪಾಪಕ್ಕೆ ಅಡಿಕ್ಟ್ ಆಗಿದ್ದಾನೆ, ಇವನನ್ನು ಯಾರು ಮಾರ್ಪಡಿಸಬಲ್ಲರು? ನನ್ನ ಗಂಡ 20 ವರ್ಷಗಳಿಂದ ಕುಡುಕನಾಗಿ ತನ್ನ ಶರೀರವನ್ನು ಹಾಳು ಮಾಡಿಕೊಂಡು ಮನೆಯನ್ನೆಲ್ಲ ಗೊಂದಲ ಮಾಡ್ತಿದ್ದಾನೆ, ಇವನು ಮಾರ್ಪಡುತ್ತಾನೋ? ನಿನ್ನ ಗಂಡನಿಗೆ ನೂತನ ಸೃಷ್ಟಿ ಮಾಡುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ಕಳೆದುಕೊಂಡಿರುವುದೆಲ್ಲ ಕೊಡುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದಾರೆ. ಕಳೆದುಕೊಂಡಿರುವ ಪರ್ಸು ನನಗೆ ದೊರಕುತ್ತದೋ? ಎಲ್ಲೋ ಪಾರ್ಕ್ನಲ್ಲಿ ಕಳ್ಕೊಂಡಿದ್ದೇನೆ, ಎಲ್ಲೋ ಬಸ್ಸಲ್ಲಿ ಕಳ್ಕೊಂಡಿದ್ದೇನೆ. ಹೌದಲ್ಲವೇ? ಕೆಲವರು ಹೇಳ್ತಿರ್ತಾರೆ, ನನ್ನ ಪಾಸ್ಪೋರ್ಟ್ ಕಳೆದೋಯ್ತು, ದೇವರೇನೋ ಕೊಡ್ತೇನೆಂದಿದ್ದಾರೆ, ಅದು ಎಲ್ಲಿದೆಯೋ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ ಅನ್ನುತ್ತಾರೆ. ದೇವರು ನಿಯಮಿತ ಕಾಲದಲ್ಲಿ ನೆರವೇರಿಸುತ್ತಾರೆ. ಪೊಲೀಸರನ್ನು ಕಳಿಸುವುದರ ಮೂಲಕ ಅಲ್ಲ, ಇಲ್ಲವೇ ಆಕಾಶದಿಂದ ನಿಮ್ಮ ಮೇಲೆ ಸುರಿಯುವುದರ ಮೂಲಕವಲ್ಲ. ಆತನು ಮಾಡುವ ಕಾರ್ಯಗಳು ಅದ್ಭುತವಾಗಿರುತ್ತವೆ. ಆತನಿಗೆ ಸಮಸ್ತವೂ ಸಾಧ್ಯ. ದುಡ್ಡಿನಿಂದ ಕೊಂಡುಕೊಳ್ಳಲಾಗದಂತಹ, ಮನುಷ್ಯರು ಕೊಡಲಾಗದಂತಹ ನಮ್ಮ ಜೀವಿತದಲ್ಲಿ ಎಷ್ಟೋ ಇವೆ. ನಾವು ಕೂಡ ಮಾಡಿಕೊಳ್ಳಲಾಗದಂಥವುಗಳು ಎಷ್ಟೋ ಇವೆ. ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ. ಈ ದಿನ ಯಾವುದು ನಿಮ್ಮನ್ನು ವೇದನೆಗೊಳಿಸುತ್ತಿದೆ? ಇನ್ನು ನೀವು ಬದುಕೋದಿಲ್ಲ ಎಂದು ಡಾಕ್ಟರ್ ಹೇಳಿರಬಹುದು, ಇಲ್ಲವೇ ನಿಮ್ಮ ಅಮ್ಮ ಆಗಿರ್ಬೋದು, ಇಲ್ಲವೇ ನಿಮ್ಮ ತಂದೆಯಾಗಿರ್ಬೋದು, ನಿಮ್ಮ ಗಂಡ ಆಗಿರ್ಬೋದು, ಇಲ್ಲವೇ ನಿಮ್ಮ ಚಿಕ್ಕ ಮಗು ಆಗಿರ್ಬೋದು. ಮಕ್ಕಳ ವಿಷಯದಲ್ಲೇ ನೋಡಿ ಹೇಗೆ ಭಯಪಡಿಸ್ತಾರೆ. ಈ ಮಗು ಬದುಕುವುದಿಲ್ಲ, ಈ ಮಗು ಒಂದು ವೇಳೆ ಬದುಕಿದ್ರೂ ಕೂಡ ಆರೋಗ್ಯಕರವಾಗಿರುವುದಿಲ್ಲ, ನಿಮ್ಮ ಗರ್ಭದಲ್ಲಿ ಮಗು ಸರಿಯಾಗಿ ಬೆಳೆಯಲಿಲ್ಲ, ತೆಗೆದುಹಾಕಿರಿ ಎಂದು ವೈದ್ಯರೇ ಹೇಳ್ತಾರೆ. ನಿಮಗೆ ನಂಬಿಕೆ ಇರೋದಾದರೆ, ನಿಮಗೆ ವಾಗ್ದಾನ ಮಾಡಿರುವ ದೇವರು ಗರ್ಭಫಲ ಕೊಡ್ತೇನೆಂದಿದ್ದಾರೆ, ನಮಗೆ ವಾಗ್ದಾನ ಮಾಡಿದ್ದಾರೆ. ನೀವು ಅದ್ಭುತವಾಗಿ ಮಗುವನ್ನು ಹಡೆಯುವಿರಿ ಎಂಬ ಆ ವಾಗ್ದಾನ ಹಿಡಿದುಕೊಂಡು ಆ ತಾಯಿ ಪ್ರಾರ್ಥಿಸುವಾಗ ಎಷ್ಟೋ ಪ್ರಮಾದಗಳು, ಎಷ್ಟೋ ವ್ಯತಿರೇಕತೆಗಳು, ಎಷ್ಟೋ ಮರಣಕರವಾದ ವ್ಯಾಧಿಗಳಲ್ಲಿ ಆ ಮಗುವನ್ನು ದೇವರು ಕಾಪಾಡಿದಾಗ ಪ್ರತಿ ಸಾರಿ ನೋಡಿದೀರಾ ನನ್ನ ವಾಗ್ದಾನವನ್ನು ದೇವರು ನೆರವೇರಿಸಿದ್ದಾರೆ ಎಂದು ಸಾಕ್ಷಿ ಕೊಡ್ತೀರಿ. ಯಸ್, ಮನುಷ್ಯರಿಗೆ ಅದು ಅಸಾಧ್ಯ, ವೈದ್ಯರಿಗೆ ಅದು ಅಸಾಧ್ಯ, ಆದರೆ ದೇವರಿಗೆ ಸಮಸ್ತವೂ ಸಾಧ್ಯ. ಒಂದು ಸಾರಿ ಜಕರಿಯ 4ನೇ ಅಧ್ಯಾಯ 6ನೇ ವಚನ ಓದುತ್ತೇನೆ ಕೇಳ್ರಿ. ಪರಾಕ್ರಮದಿಂದಲ್ಲ, ಬಲದಿಂದ ಅಲ್ಲ, ನನ್ನ ಆತ್ಮದಿಂದಲೇ ಇದು ನೆರವೇರುವುದು ಎಂದು ಸೇನಾಧೀಶ್ವರನಾದ ಯೆಹೋವನು ನುಡಿಯುತ್ತಾನೆ. ಶಕ್ತಿಯಿಂದಾಗಲಿ, ಅದೇ ರೀತಿ ಬಲದಿಂದಲೂ ಕೂಡ ಅಲ್ಲದೆ, ಶಕ್ತಿ ಅಲ್ಲ, ಹಣದ ಶಕ್ತಿ ಅಲ್ಲ, ಖಂಡದ ಬಲವಲ್ಲ, ಬುದ್ಧಿಯ ಬಲವಲ್ಲ, ಹೌದಲ್ಲವೇ? ಕೋರ್ಟುಗಳು ಅಲ್ಲ, ನಮಗೆ ನ್ಯಾಯ ಉಂಟು ಮಾಡುವಾತನು ನಮ್ಮ ಕರ್ತನಾಗಿದ್ದಾರೆ. ಶಕ್ತಿಯಿಂದಲೂ ಅಲ್ಲ, ಬಲದಿಂದಲೂ ಅಲ್ಲ, ದುಡ್ಡಿನಿಂದಲೂ ಅಲ್ಲ, ಮನುಷ್ಯರಿಂದಲೂ ಅಲ್ಲ, ವೈದ್ಯರಿಂದಲೂ ಅಲ್ಲ, ಐಶ್ವರ್ಯವಂತರಿಂದಲೂ ಅಲ್ಲ. ಯಾವುದೇ ಮನುಷ್ಯನು ಇನ್ನೊಬ್ಬ ಮನುಷ್ಯನಿಗೆ ಯಾವ ಸಹಾಯ ಮಾಡಲಿಕ್ಕಾಗಲ್ಲ. ಈ ಚಿಲ್ಲರೆ ಸಹಾಯಗಳೆಲ್ಲ ನಿಜವಾಗಲೂ ಸಹಾಯವೇ ಅಲ್ಲ. ಆದರೆ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟ ದೇವರಾಗಿದ್ದಾರೆ, ನಮ್ಮನ್ನು ಕೊಂಡುಕೊಂಡ ದೇವರಾಗಿದ್ದಾರೆ. ನಮ್ಮನ್ನು ಭದ್ರಪಡಿಸಬಲ್ಲರು, ನಮ್ಮನ್ನು ಪೋಷಿಸಬಲ್ಲರು. ನಾವು ಮುಳ್ಳಿನೊಳಗೆ ಬಿದ್ದಾಗ ಮೇಲಕ್ಕೆ ಎತ್ತಬಲ್ಲರು, ಗುಂಡಿಯೊಳಗೆ ಬಿದ್ದಾಗ ಮೇಲಕ್ಕೆ ಎತ್ತುವಾತನಾಗಿದ್ದಾರೆ. ಆತನಿಗೆ ಅಸಾಧ್ಯವಾದದ್ದು ಯಾವುದೊಂದೂ ಇಲ್ಲ. ಆತನ ಒಂದು ಸ್ಪರ್ಶ ಸಾಕು, ನಮಗೆ ಪರಿಪೂರ್ಣ ಬಿಡುಗಡೆ ದೊರಕುತ್ತದೆ. ಶಕ್ತಿಯಿಂದ ಅಲ್ಲ, ಬಲದಿಂದ ಅಲ್ಲ, ಇದು ನನ್ನ ಆತ್ಮದಿಂದ ನೆರವೇರುವುದು. ಎಷ್ಟು ಜನ ಪವಿತ್ರಾತ್ಮನ ಶಕ್ತಿಯಲ್ಲಿ ನಂಬಿಕೆ ಇಡ್ತಾ ಇದ್ದೀರಿ? ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಬರುವಾಗ ನೀವು ವಾಕ್ಶಕ್ತಿಯನ್ನು ಹೊಂದಿಕೊಳ್ತೀರಿ. ಹೇಡಿಗಳಾಗಿರುವ ಶಿಷ್ಯರು ಪವಿತ್ರಾತ್ಮ ಭರಿತರಾದಾಗ ಧೈರ್ಯವಂತರಾಗಿ ಮಾರ್ಪಟ್ರು. ವಿದ್ಯೆಯಿಲ್ಲದ ಕೂಲಿ ಆಳುಗಳಾಗಿದ್ದ ಶಿಷ್ಯರು
ಪಾಂಡಿತ್ಯವುಳ್ಳ ಅದ್ಭುತ ವ್ಯಕ್ತಿಗಳನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಪವಿತ್ರಾತ್ಮ ದೇವರು ಪ್ರತಿಯೊಂದು ಕೇಡಿನಿಂದ ನಮ್ಮನ್ನು ಬಿಡಿಸುತ್ತಾರೆ, ಪ್ರತಿ ಸಮಸ್ಯೆಯಿಂದ ನಮ್ಮನ್ನು ತಪ್ಪಿಸುತ್ತಾರೆ. ಆತನ ಆತ್ಮದ ಮುಖಾಂತರ ಸಮಸ್ತವೂ ಸಾಧ್ಯ. ಇದನ್ನು ನಂಬೋಣ, ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಇದು ನೆರವೇರಲ್ಲ, ಇನ್ನು ನನ್ನ ಬದುಕಿಷ್ಟೇ, ಇನ್ನು ನಾನು ಬದುಕಲಾರೆನು, ಇನ್ಮೇಲೆ ಇದು ನನಗೆ ದೊರಕುವುದಿಲ್ಲ, ಗರ್ಭಫಲ ಉಂಟಾಗುವುದಿಲ್ಲ, ಈ ಸಾಲದಿಂದ ನಾನು ಹೊರಗೆ ಬರಲಾರೆನು, ನನ್ನ ಜೀವಿತದಲ್ಲಿ ಯಾವುದೇ ಒಂದು ಬೆಟರ್ ಫ್ಯೂಚರ್ ನನಗಿಲ್ಲ, ಒಂದು ಒಳ್ಳೆ ಉದ್ಯೋಗ ನನಗೆ ಸಿಗುವುದಿಲ್ಲ, ನನಗಿನ್ನು ವಿವಾಹವೇ ಆಗಲ್ಲ, ವಯಸ್ಸು ಮೀರಿ ಹೋಗಿದೆ, ಅನಾರೋಗ್ಯ ಕೂಡ ಕಾಡುತ್ತಿದೆ, ಇನ್ನು ನನಗೆ ಬಿಡುಗಡೆ ಇಲ್ಲ ಎಂಬುದಾಗಿ ಯಾರ್ಯಾರು ಯಾವ ವಿಷಯದಲ್ಲಿ ನಿರುತ್ಸಾಹದಲ್ಲಿದ್ದಾರೋ ದೇವರೇ, ಈ ಉದಯ ಕಾಲದಲ್ಲಿ ಅಂಥವರೊಂದಿಗೆ ನೀವು ಮಾತಾಡ್ತಿರುವುದಕ್ಕಾಗಿ ವಂದನೆಗಳು. ಎಸ್, ಶಕ್ತಿಯಿಂದಲೂ ಬಲದಿಂದಲೂ ಮನುಷ್ಯರಿಂದಲೂ ಹಣದಿಂದಲೂ ದುಡ್ಡಿನಿಂದಲೂ ಇದು ಸಾಧ್ಯವಲ್ಲ. ಆದರೆ ನನ್ನ ಆತ್ಮದ ಮೂಲಕ ಇದನ್ನು ನೆರವೇರಿಸುವೆನು ಎಂದು ನೀವು ವಾಗ್ದಾನ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆ. ನಿಯಮಿತ ಕಾಲದಲ್ಲಿ ನಮಗೆ ಮೇಲುಂಟು ಮಾಡುವ ದೇವರು ನೀವಾಗಿದ್ದೀರೆಂದು, ನಮಗೆ ಮಾತು ಕೊಟ್ಟ ಮಾತನ್ನು ನೆರವೇರಿಸುವ ದೇವರಾಗಿದ್ದೀರೆಂದು, ಆಲಸ್ಯವಾದರೂ ತಪ್ಪದೆ ನೆರವೇರುತ್ತದೆ ಎಂಬ ನಂಬಿಕೆಯಿಂದ ಕಾದಿಕೊಂಡಿರಲು ನೀವು ಅನುಗ್ರಹಿಸುವ ದಿವ್ಯದಾನಗಳನ್ನು, ಪವಿತ್ರಾತ್ಮನ ಕಾರ್ಯಗಳನ್ನು ಅನುಭವಿಸಿ ನನ್ನ ದೇವರು ನನಗೆ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಎಂಬುದಾಗಿ ನಿಮ್ಮನ್ನು ಸ್ತುತಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ, ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟಂತಹ ಇದೇ ನಂಬರಿಗೆ ಕೆಳಗೆ ಸ್ಕ್ರೀನ್ನಲ್ಲಿ ಕಾಣಿಸ್ತಿವೆ ನೋಡಿ ನಂಬರ್ಗಳು, ನೋಟ್ ಮಾಡಿಕೊಳ್ಳಿ. ಒಂದು ಟೆಕ್ಸ್ಟ್ ಆಗಲಿ ವಾಟ್ಸಪ್ ಮೆಸೇಜ್ ಆಗಲಿ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ, ನಿಮ್ಮ ವಾಟ್ಸಪ್ ಮೆಸೇಜ್ಗಳೆಲ್ಲ ಓದುತ್ತಿದ್ದೇವೆ, ಕೇಳ್ತಿದ್ದೇವೆ ನಿಮ್ಮ ಆಡಿಯೋ ವಾಯ್ಸ್ಗಳನ್ನು. ಅನೇಕ ಸಾರಿ ಟ್ರಾವೆಲ್ನಲ್ಲಿ ನನಗೆ ಸಮಯವಿಲ್ಲದಿದ್ರೂ ಕೂಡ ಸಮಯ ಸಿಕ್ಕಷ್ಟು ಸಾರಿ ಆ ವಾಟ್ಸಪ್ನಲ್ಲಿ ಕಳಿಸಿದ ವಾಯ್ಸ್ ಮೆಸೇಜ್ ಕೇಳಿ ಅದೇ ಕ್ಷಣದಲ್ಲಿ ನಿಮಗಾಗಿ ಪ್ರಾರ್ಥಿಸ್ತೇನೆ. ನಿಮ್ಮೆಲ್ಲರಿಗೂ ಪ್ರತ್ಯುತ್ತರ ಕೊಡ್ಲಿಕ್ಕಾಗ್ತಿಲ್ಲ ಆದರೆ ಒಂದು ಕ್ಲುಪ್ತವಾದ 1 or 2 ವರ್ಡ್ಸ್ ನಿಮಗೆ ಫಾರ್ವರ್ಡ್ ಮಾಡ್ತಿದ್ದೇವೆ. ಬಟ್ ತಪ್ಪದೆ ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಎಷ್ಟೋ ಜನರು ಅದ್ಭುತವಾದ ಸಾಕ್ಷಿಗಳನ್ನು ಕಳಿಸುತ್ತಿದ್ದೀರಿ. ನಿಮಗುಂಟಾದ ಮೇಲನ್ನು ಕೂಡ ನಮಗೆ ತಿಳಿಯಪಡಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಬೇರೆ ಬೇರೆ ಭಾಷೆಗಳಲ್ಲಿ, ತೆಲುಗು, ತಮಿಳ್, ಕನ್ನಡ ಈ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರಸಾರವಾಗುತ್ತಾ ಇದೆ. ಟೆಲಿವಿಷನ್ ಕೂಡ ನೋಡುವವರು ಇನ್ನೂ ಎಷ್ಟೋ ಜನ ಇದ್ದಾರೆ. ಮೊಬೈಲ್ ಆಕ್ಸೆಸ್, ಗೂಗಲ್ ಆಕ್ಸೆಸ್, ಇಂಟರ್ನೆಟ್ ಆಕ್ಸೆಸ್ ಇಲ್ಲದೇ ಇರುವವರು ಎಷ್ಟೋ ಜನ ಇರುವುದರಿಂದ ಇನ್ನೂ ಟೆಲಿವಿಷನ್ ಸೇವೆ ಮುಂದುವರಿಸಬೇಕಾಗ್ತಿದೆ. ಅದು ಎಷ್ಟೋ ಖರ್ಚು ಪ್ರಯಾಸದಿಂದ ಕೂಡಿದಾಗಿದೆ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ಟೆಲಿವಿಷನ್ ಕಾರ್ಯಕ್ರಮದ ಮುಖಾಂತರ ದೇವರ ವಾಕ್ಯ ತಲುಪಿಸುವುದಕ್ಕಾಗಿ ನಿಮ್ಮ ಕಾಣಿಕೆ ಕಳಿಸಿ ನೀವು ಕೂಡ ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖ್ಯವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಈ ಸೇವೆ ಕುರಿತು ನೆನೆಸಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.